ಇನ್ನು ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಜೋರಾಗ್ತಾ ಇದೆ. ಇಲ್ಲಿವರೆಗೂ ಕೂಡ ವಿಜಯ್ಗೆ ಇನ್ನೂ ಬಹುಮತ ಸಿಕ್ಕಿಲ್ಲ. ಸಿಪಿಐಎಂ ಪಾರ್ಟಿ ಕಚೇರಿಗೆ ವಿಜಯ್ ಅವರು ಭೇಟಿ ಕೊಟ್ಟಿರುವಂತದ್ದು ಬಹುಮತ ಪಡೆಯುವುದಕ್ಕೆ ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಸಂಚಲನ ಮೂಡಿಸ್ತಾ ಇದೆ. ಬಹುಮತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರದಾಡ್ತಾ ಇದ್ದಾರೆ ವಿಜಯ್ ಅವರು. ಹಾಗಾಗಿ ಸಿಪಿಐಎಂ ಪಾರ್ಟಿ ಕಚೇರಿಗೆ ಭೇಟಿ ಕೊಟ್ಟಿರುವಂತದ್ದು ಸದ್ಯಕ್ಕೆ ಇರುವಂತಹ ಶಾಸಕರ ಬೆಂಬಲವನ್ನ ಉಳಿಸಿಕೊಳ್ಳೋದಕ್ಕೂ ಕೂಡ ಸರ್ಕಸ್ ಅನ್ನ ಮಾಡುತ್ತಿದ್ದಾರೆ. ಹೀಗಾಗಿ ಸಿಪಿಐಎಂ ಕಚೇರಿಯಲ್ಲಿ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಇನ್ನೆರಡು ಶಾಸಕರ ಬೆಂಬಲಕ್ಕೆ ವಿಜಯ್ ಅವರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಎರಡೇ ಶಾಸಕರು ಬೇಕಾಗಿರುವಂತದ್ದು ಸರ್ಕಾರ ರಚನೆಯನ್ನ ಮಾಡೋದಕ್ಕೆ. ಟೈಮ್ ಇಲ್ಲ, ಸದ್ಯಕ್ಕೆ ಸಮಯದ ಅಭಾವ ಕೂಡ ಇದೆ. ಆದ್ರೆ ಪ್ರಮುಖವಾಗಿ ರಾಜ್ಯಪಾಲರು ನೀಡಿರುವಂತಹ ಗಡುವನ್ನ ಕೂಡ ದಾಟೋದಕ್ಕೆ ಆಗಲ್ಲ ಈಗ. ಹಾಗಾಗಿ ವಿಜಯ್ ಅವರು ಒಂದು ಕಡೆ ಸರ್ಕಾರವನ್ನ ರಚನೆ ಮಾಡಲೇಬೇಕಾಗಿದೆ. ಇಬ್ಬರು ಶಾಸಕರ ಬೆಂಬಲದೊಟ್ಟಿಗೆ ಸರ್ಕಾರವನ್ನ ರಚನೆ ಮಾಡಬೇಕಾಗಿದೆ. ಹಾಗಾಗಿ ಒಂದು ಕಡೆ ಈಗಾಗಲೇ ತಮ್ಮ ಪಕ್ಷದ ಜೊತೆಯಲ್ಲಿ ಮತ್ತೆ ಇತರ ಪಕ್ಷಗಳನ್ನ ಸೇರಿಸಿಕೊಂಡು ಬಹುಮತದಿಂದ ಸರ್ಕಾರ ರಚನೆಗೆ ಒಂದು ಕಡೆ ವಿಜಯ್ ಅವರು ಮುಂದಾಗ್ತಾ ಇರುವಂತದ್ದು. ತಮ್ಮ ಶಾಸಕರನ್ನ ಕೂಡ ಉಳಿಸಿಕೊಂಡು ಬೆಂಬಲವನ್ನ ಪಡೆದುಕೊಳ್ಳೋದಕ್ಕೆ ವಿಜಯ್ ಅವರು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಬಹುಮತವನ್ನ ತೋರ್ಪಡಿಸೋದೇ ಇಲ್ಲಿ ವಿಜಯ್ ಅವರಿಗೆ ದೊಡ್ಡ ತಲೆನೋವಾಗಿರುವಂತದ್ದು. ಹಾಗಾಗಿ ವಿಜಯ್ ಅವರು ಇನ್ನೇನು ಪದಗ್ರಹಣ ಮಾಡಬೇಕು, ಇಬ್ಬರು ಶಾಸಕರು ಬೇಕೇ ಬೇಕು. ಹಾಗಾಗಿ ಕ್ಷಣ ಕ್ಷಣಕ್ಕೂ ಕೂಡ ಶಾಕ್ ಆಗ್ತಾ ಇದೆ ವಿಜಯ್ ಅವರಿಗೆ. ಸಿಎಂ ಸ್ಥಾನ ಏರೋವರೆಗೂ ಕೂಡ ವಿಜಯ್ ಅವರಿಗೆ ಈ ಒಂದು ಕಂಟಕ ತಪ್ಪಿದ್ದಲ್ಲ. ಹಾಗಾಗಿ ಸದ್ಯದ ಮಟ್ಟಿಗೆ ವಿಜಯ್ ಅವರು ಬೆಂಬಲವನ್ನ ಪಡಿತಾ ಇದ್ದಾರೆ. ಬೆಂಬಲವನ್ನ ಪಡೆದಕ್ಕೆ ಈಗಾಗಲೇ ಸದ್ಯದ ಮಟ್ಟಿಗೆ ಶಾಸಕರನ್ನ ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿಯ ಜೊತೆಗೆ ಒಂದು ಕಡೆ ಸರ್ಕಸ್ ಅನ್ನ ನಡೆಸ್ತಿದ್ದಾರೆ. ಇಂದು ದಳಪತಿ ವಿಜಯ್ ಪ್ರಮಾಣ ವಚನ ಇಲ್ಲ. ವಿಜಯ್ ಪದಗ್ರಹಣ ಕಾರ್ಯಕ್ರಮ ರದ್ದಾಗಿದೆ. ಟಿವಿಕೆಯಿಂದ ವಿಸಿಕೆ ಹಾಗೆ ಐಯುಎಂಎಲ್ ಯು-ಟರ್ನ್ ಹೊಡೆದಿರುವಂತದ್ದು. ಈ ಹಿನ್ನೆಲೆ ಪದಗ್ರಹಣ ಕಾರ್ಯಕ್ರಮವನ್ನ ರದ್ದು ಮಾಡಲಾಗಿದೆ. ವಿಜಯ್ ದಳಪತಿಗೆ ಕ್ಷಣ ಕ್ಷಣಕ್ಕೂ ಶಾಕ್ ಎದುರಾಗ್ತಾ ಇದೆ. ಲೋಕಭವನದ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ನಿನ್ನೆ ರಾತ್ರಿ ನಾಳೆಗೆ ದಳಪತಿ ವಿಜಯ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ, ಪದಗ್ರಹಣ ಮಾಡ್ತಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಬರ್ತಾ ಇತ್ತು. ಆದರೆ ಈಗ ಸದ್ಯದ ಮಟ್ಟಿಗೆ ಒಂದಷ್ಟು ಪಕ್ಷದ ಶಾಸಕರುಗಳು ಯು-ಟರ್ನ್ ಹೊಡೆದಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ವಿಜಯ್ ಅವರ ಪದಗ್ರಹಣ ಇಲ್ಲ. ಸರ್ಕಾರ ರಚನೆಗೆ ಈಗ ಸದ್ಯದ ಮಟ್ಟಿಗೆ ಬರು ಶಾಸಕರು ಬೇಕಾಗಿದ್ದಾರೆ. ವಿಜಯ್ ಅವರು ಒಂದು ಕಡೆ ಪರದಾಡುವಂತಹ ಪರಿಸ್ಥಿತಿ. ಇವತ್ತು ಪದಗ್ರಹಣ ಕಾರ್ಯಕ್ರಮವನ್ನ ಕೂಡ ಮಾಡಲಾಗಿತ್ತು, ಆದರೆ ಇವತ್ತು ಪದಗ್ರಹಣ ಕಾರ್ಯಕ್ರಮ ರದ್ದಾಗಿದೆ. ಯಾಕಂದ್ರೆ ಸದ್ಯದ ಮಟ್ಟಿಗೆ ಈಗ ತಮಿಳುನಾಡು ರಾಜಕೀಯದಲ್ಲಿ ಕ್ಷಣದಲ್ಲೂ ಒಂದೊಂದು ಟ್ವಿಸ್ಟ್ ಎದುರಾಗ್ತಾ ಇದೆ. ಟಿವಿಕೆಗೆ ಬೆಂಬಲದ ಬಗ್ಗೆ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ವಿಸಿಕೆ. ನಾವು ಡಿಎಂಕೆ ಅಥವಾ ಟಿವಿಕೆ ಜೊತೆಗಿಲ್ಲ ಅಂತ ವಿಸಿಕೆ ಪಕ್ಷ ಹೇಳ್ತಾ ಇರುವಂತದ್ದು. ಇನ್ನು ತಮ್ಮ ರಾಜಕೀಯ ನಿಲುವಿನ ಬಗ್ಗೆ ತಿಳಿಸೋದಾಗಿ ಕೂಡ ಸ್ಪಷ್ಟನೆಯನ್ನ ನೀಡಲಿದ್ದಾರೆ. ಪ್ರಮುಖವಾಗಿ ಟಿವಿಕೆ ಪರ ರಾಜ್ಯಪಾಲರಿಗೆ ಇಮೇಲ್ ಮಾಡಿದ್ದಾಗಿ ಕೂಡ ವರದಿಯಾಗಿತ್ತು. ಹಾಗಾಗಿ ಇದರ ಬೆನ್ನಲ್ಲೇ ಮತ್ತೊಮ್ಮೆ ಸ್ಪಷ್ಟನೆಯನ್ನ ನೀಡಿದೆ ವಿಸಿಕೆ. ಸೊ ಹಾಗಾಗಿ ಪ್ರಮುಖವಾಗಿ ಒಂದು ಕಡೆ ಯು-ಟರ್ನ್ ನೋಡಿದಂತಹ ಹಿನ್ನೆಲೆಯಲ್ಲಿ ವಿಜಯ್ ಅವರ ಪದಗ್ರಹಣ ಇವತ್ತು ರದ್ದಾಗಿದೆ. ತಮಿಳುನಾಡಿನಲ್ಲಿ ವಿಜಯ್ ಅವರ ಪರವಾಗಿ ಮತದಾರರು ನಿಂತಿದ್ದಾರೆ. ಆದರೆ ಬೇಕಾದಂತಹ ಬಹುಮತದಷ್ಟು ಅವರಿಗೆ ಸಿಕ್ಕಿಲ್ಲ. ಸರ್ಕಾರ ರಚನೆಯ ವಿಚಾರವಾಗಿ ಸರ್ಕಾರ ರಚನೆ ಮಾಡಬೇಕು ಅಂದ್ರೆ ಒಂದು ಕಡೆ ಬಹುಮತವನ್ನ ಮಾಡಲೇಬೇಕಾಗಿದೆ. ಸಂವಿಧಾನದ ಪ್ರಕಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೂಡ ಬಹುಮತವನ್ನ ಸಾಬೀತುಪಡಿಸಿ ಅಂತ ಹೇಳಿದ್ರು. ಈ ಬಹುಮತ ಸಾಬೀತಿಗೆ ಒಂದು ಕಡೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ತಮಿಳುನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಬೆಳವಣಿಗೆ ನಡೀತಾ ಇದೆ. ದಳಪತಿ ವಿಜಯ್ ಪದಗ್ರಹಣಕ್ಕೆ ಎಲ್ಲೋ ಒಂದು ಕಡೆ ಅಡ್ಡಿ ಆಗ್ತಾನೆ ಇದೆ. ಇಂದು ದಳಪತಿ ವಿಜಯ್ ಅವರ ಪದಗ್ರಹಣ ಇಲ್ಲ. ಟಿವಿಕೆಯಿಂದ ವಿಸಿಕೆ ಹಾಗೆ ಐಯುಎಂಎಲ್ ಯು-ಟರ್ನ್ ಹೊಡೆದಿರುವಂತಹ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಹುದ್ದೆಗೆ
ವಿಸಿಕೆ ಪಾರ್ಟಿ ಬೇಡಿಕೆಯನ್ನ ಇಟ್ಟಿದೆ. ಬೇಡಿಕೆಯನ್ನ ಈಡೇರಿಸದ ಹಿನ್ನೆಲೆಯಲ್ಲಿ ವಿಸಿಕೆ ಪಾರ್ಟಿ ಈಗ ಯೂ ಟರ್ನ್ ಹೊಡೆದಿರುವಂತದ್ದು. ಇಂದು ತಮ್ಮ ರಾಜಕೀಯ ನಿಲುವಿನ ಬಗ್ಗೆ ವಿಸಿಕೆ ತಿಳಿಸಲಿದೆ. ನೋಡಿ, ಪ್ರಮುಖವಾಗಿ ಒಂದು ಕಡೆ ಬೆಂಬಲವನ್ನ ಸೂಚಿಸ್ತೀವಿ ಅಂದ್ರೆ ಅಲ್ಲಿ ಏನಾದ್ರೂ ಒಂದು ರೀತಿಯಲ್ಲಿ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗಿರುತ್ತೆ. ಈಗ ಒಂದು ಕಡೆ ಸಿಎಂ ಸ್ಥಾನವನ್ನ ವಿಜಯ್ ಅವರು ಏರಿದ್ರೆ ಡಿಸಿಎಂ ಯಾರಾಗ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಹೋಗುತ್ತೆ. ಬೆಂಬಲವನ್ನ ಸೂಚಿಸಿದ್ದಾರೆ ಅಂದ್ರೆ ಅಲ್ಲೊಂದಷ್ಟು ಮಾತುಕತೆಯ ಜೊತೆಗೆ ನಮಗೆ ಈ ಸ್ಥಾನ ಬೇಕು, ಇಲ್ಲ ನಮಗೆ ಸಚಿವ ಸ್ಥಾನ ಬೇಕು, ಇಂದಷ್ಟು ಬೇಡಿಕೆಗಳನ್ನ ಬಿಟ್ಟಿರ್ತಾರೆ. ಆದ್ರೆ ಈಗ ಈ ಡಿಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿಕೆ ಒಪ್ಪಿಲ್ಲ. ಹಾಗಾಗಿ ಸದ್ಯದ ಮಟ್ಟಿಗೆ ಯೂ ಟರ್ನ್ ಅನ್ನ ಹೊಡೆಯಲಾಗಿದೆ. ಈಗ ಇದು ವಿಜಯ್ ಅವರಿಗೆ ಮತ್ತೆ ಸಂಕಷ್ಟವನ್ನ ಶುರು ಮಾಡುವಂತದ್ದು. ಹಾಗಾಗಿ ಸರ್ಕಾರ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತಮಿಳುನಾಡು ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಸಂಚಲನ ಮೂಡಿಸ್ತಾ ಇದೆ. ಡಿಸಿಎಂ ಹುದ್ದೆಗೆ ಚೌಕಾಸಿಯನ್ನ ಮಾಡಿರುವಂತದ್ದು ವಿಸಿಕೆ ಪಕ್ಷ. ತಿರುಚಿ ಪೂರ್ವ ಕ್ಷೇತ್ರದ ಟಿಕೆಟ್ಗೂ ಕೂಡ ವಿಸಿಕೆ ಬೇಡಿಕೆಯನ್ನ ಇಟ್ಟಿದೆ. ವಿಜಯ್ ಸ್ಪರ್ಧಿಸಿದಂತಹ ಅದ್ರ ಜೊತೆಗೆ ಗೆದ್ದಂತಹ ತಿರುಚಿ ಪೂರ್ವ ಕ್ಷೇತ್ರ 3 ಮೇಯರ್ ಮತ್ತು ಡಿಸಿಎಂ ಹುದ್ದೆಗಳಿಗೂ ವಿಸಿಕೆ ಬೇಡಿಕೆಯನ್ನ ಇಟ್ಟಿರುವಂತದ್ದು. ನೋಡಿ, ವಿಸಿಕೆ ಬೇಡಿಕೆ ಹೇಗಿದೆ ಅಂತಂದ್ರೆ ಸದ್ಯದ ಮಟ್ಟಿಗೆ 3 ಮೇಯರ್ ಸ್ಥಾನವೂ ಬೇಕು, ಅದರ ಜೊತೆಗೆ ಡಿಸಿಎಂ ಹುದ್ದೆಯೂ ಬೇಕು, ತಿರುಚಿ ಪೂರ್ವ ಕ್ಷೇತ್ರವೂ ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಹಾಗಾಗಿ ಈ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಟಿವಿಕೆ ಹೇಳಿದೆ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ವಿಜಯ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲೋಚನೆ ಮಾಡಿರ್ತಾರೆ. ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟದಲ್ಲಿ ಕೈಗೆ ಬಂತು ಬಾಯಿಗೆ ಬರಲ್ಲ ಅಂತಾರಲ್ಲ, ಹಾಗೆ ಬಹುಮತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ದಿನಕ್ಕೆ ಸದ್ಯದ ಮಟ್ಟಿಗೆ ಸಂಕಷ್ಟವನ್ನು ಎದುರಿಸ್ತಾ ಇರುವಂಥದ್ದು. ಆದರೆ ಪದಗ್ರಹಣ ಕಾರ್ಯಕ್ರಮ ಇವತ್ತು ನಡಿಬೇಕಾಗಿತ್ತು, ಆದರೆ ಇವತ್ತು ಪದಗ್ರಹಣ ಕಾರ್ಯಕ್ರಮ ನಡೆಯಲ್ಲ. ಇನ್ನು ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಜೋರಾಗ್ತಾ ಇದೆ. ಇಲ್ಲಿವರೆಗೂ ಕೂಡ ವಿಜಯ್ಗೆ ಇನ್ನೂ ಬಹುಮತ ಸಿಕ್ಕಿಲ್ಲ. ಸಿಪಿಐಎಂ ಪಾರ್ಟಿ ಕಚೇರಿಗೆ ವಿಜಯ್ ಅವರು ಭೇಟಿ ಕೊಟ್ಟಿರುವಂತದ್ದು. ಬಹುಮತ ಪಡೆಯುವುದಕ್ಕೆ ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಸಂಚಲನ ಮೂಡಿಸ್ತಾ ಇದೆ. ಬಹುಮತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರದಾಡ್ತಾ ಇದ್ದಾರೆ ವಿಜಯ್ ಅವರು. ಹಾಗಾಗಿ ಸಿಪಿಐಎಂ ಪಾರ್ಟಿ ಕಚೇರಿಗೆ ಭೇಟಿ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಇರುವಂತಹ ಶಾಸಕರ ಬೆಂಬಲವನ್ನ ಉಳಿಸ್ಕೊಡೋದಕ್ಕೂ ಕೂಡ ಸರ್ಕಸ್ ಅನ್ನ ಮಾಡುತ್ತಿದ್ದಾರೆ. ಹೀಗಾಗಿ ಸಿಪಿಐಎಂ ಕಚೇರಿಯಲ್ಲಿ ನಾಯಕರನ್ನ ಭೇಟಿ ಮಾಡಿದ್ದಾರೆ. 12 ಶಾಸಕರ ಬೆಂಬಲಕ್ಕೆ ವಿಜಯ್ ಅವರು ಪರದಾಟವನ್ನ ನಡೆಸ್ತಾ ಇದ್ದಾರೆ. 2 ಶಾಸಕರು ಬೇಕಾಗಿರುವಂತದ್ದು ಸರ್ಕಾರ ರಚನೆಯನ್ನ ಮಾಡೋದಕ್ಕೆ. ಟೈಮ್ ಇಲ್ಲ, ಸದ್ಯಕ್ಕೆ ಸಮಯದ ಅಭಾವ ಕೂಡ ಇದೆ. ಆದ್ರೆ ಪ್ರಮುಖವಾಗಿ ರಾಜ್ಯಪಾಲರು ನೀಡಿರುವಂತಹ ಗಡುವನ್ನ ಕೂಡ ದಾಟೋದಕ್ಕೆ ಆಗಲ್ಲ ಈಗ. ಹಾಗಾಗಿ ವಿಜಯ್ ಅವರು ಒಂದು ಕಡೆ ಸರ್ಕಾರವನ್ನ ರಚನೆ ಮಾಡಲೇಬೇಕಾಗಿದೆ. ಇಬ್ಬರು ಶಾಸಕರ ಬೆಂಬಲದೊಟ್ಟಿಗೆ ಸರ್ಕಾರವನ್ನ ರಚನೆ ಮಾಡಬೇಕಾಗಿದೆ. ಹಾಗಾಗಿ ಒಂದು ಕಡೆ ಈಗಾಗಲೇ ತಮ್ಮ ಪಕ್ಷದ ಜೊತೆಯಲ್ಲಿ ಮತ್ತೆ ಇತರ ಪಕ್ಷಗಳನ್ನ ಸೇರಿಸಿಕೊಂಡು ಬಹುಮತದಿಂದ ಸರ್ಕಾರ ರಚನೆಗೆ ಒಂದು ಕಡೆ ವಿಜಯ್ ಅವರು ಮುಂದಾಗ್ತಾ ಇರುವಂತದ್ದು. ತಮ್ಮ ಶಾಸಕರನ್ನ ಕೂಡ ಉಳಿಸಿಕೊಂಡು ಬೆಂಬಲವನ್ನ ಪಡೆದುಕೊಳ್ಳೋದಕ್ಕೆ ವಿಜಯ್ ಅವರು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಬಹುಮತವನ್ನ ತೋರ್ಪಡಿಸೋದೇ ಇಲ್ಲಿ ವಿಜಯ್ ಅವರಿಗೆ ದೊಡ್ಡ ತಲೆನೋವಾಗಿರುವಂತದ್ದು. ಹಾಗಾಗಿ ವಿಜಯ್ ಅವರು ಇನ್ನೇನು ಪದಗ್ರಹಣ ಮಾಡಬೇಕು, ಇಬ್ಬರು ಶಾಸಕರು ಬೇಕೇ ಬೇಕು. ಹಾಗಾಗಿ ಕ್ಷಣ ಕ್ಷಣಕ್ಕೂ ಕೂಡ